ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗಂತೂ ಸಿಟ್ಟೆ ಬಂದ್ಬಿಡ್ತು. ನಾನು ಡೈರೆಕ್ಟಾಗೇ ಹೇಳಿಬಿಟ್ಟೆ, ನೀನು ಅನ್ನಷ್ಟು ಚೆನ್ನಾಗಿರೋ ಹುಡುಗಿನ ನೋಡದೇ ಇರ್ಬೋದು, ಆದರೆ ಐ ಹ್ಯಾವ್ ಎ ಬಾಯ್ ಫ್ರೆಂಡ್ ಅಂತ. ಆಗ ಅವ್ನ ಮುಖ ನೋಡಬೇಕಾಗಿತ್ತು ಪಾಪ. ಯು ಆರ್ ಸೋ ಲಕ್ಕಿ. ಹೌದಾ? ಯಾವಾಗ? ಆದರೆ ಅಪ್ಪ ಅಮ್ಮ ಇಲ್ಲ, ಬರ್ಬೋದು. ನೀನು ಒಂದ್ಸಲ ಕೇಳಿದ್ರೆ ನಾನು ಬಂದ್ಬಿಡ್ತೀನ. ಒಂದ್ಸಲ ಕೇಳಬೇಕು, ಬೇಗ್ ಮಾಡಬೇಕು. ಅಯ್ಯೋ ಅದಾ, ಇಲ್ಲೊಬ್ರು ತಾತ ಬೆದ್ಬಿಟ್ರು. ಫೋಟೋನಾ? ಅಪ್ಪ ಅಯ್ಯೋ ಅಪ್ಪ ಅಯ್ಯೋ ಹೆಂಗಪ್ಪ ಬಿದ್ದೆ? ಹುಷಾರು ಹುಷಾರು. ಯಾರೋ ಎಣ್ಣೆ ಹಾಕ್ಬಿಟ್ಟಿದ್ರು ಕಣಪ್ಪ, ಗೊತ್ತಿಲ್ಲ, ಜಾರ್ ಬಿದ್ದುಬಿಟ್ಟೆ ಕಣೋ. ಅಯ್ಯೋ ಜಾಸ್ತಿ ಪೆಟ್ಟಾಯ್ತಾ ಗಿರಿ? ಓ ಇವಳು ಅಂಗಡಿಗೆ ಇವೆಲ್ಲ ಹೋಗ್ಬೇಕಾ? ಏನಮ್ಮ ವಯಸ್ಸಾದ ಹಿರಿಯರು ಇಲ್ಲಿ ಬಿದ್ದಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಏನು ಏನು? ಅಲ್ಲಮ್ಮ ನಮ್ಮಪ್ಪ ಕೆಳಗೆ ಬಿದ್ರು, ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ವಾ? ಅಲ್ಲ ಸರ್, ನಿಮ್ಮ ಅಗ್ರಿಮೆಂಟಲ್ಲಿ ಏನಾದರೂ ಬರ್ದಿದ್ರಾ ಅವ್ರು ಬೀಳ್ತಾರೆ ಅವ್ರಿಗೆ ಸಹಾಯ ಮಾಡಿ ಅಂತ? ಅಲ್ಲ ಸರ್, ನಾವು ಪೀಚಿನಲ್ಲಿರೋದು, ಅದು ಬಿಟ್ಟಿಯಾಗಲ್ಲ. ಅಲ್ಲ, ನಿಮ್ಮ ಹೆಂಡತಿ ನೋಡಿದ್ರೆ ಊಟ ಬಿಡ್ಬಿಡಿ ಅಂತ ಹೇಳ್ತಾರೆ, ನೀವು ನೋಡಿದ್ರೆ ನಿಮ್ಮ ಮನೆ ಜನರು ಸೇವೆ ಮಾಡಿ ಅಂತ ಹೇಳ್ತೀರಾ. ಅಲ್ಲ, ನಾನು ಇಲ್ಲಿಗೆ ಬಂದಿರೋದು ನನ್ನನ್ನು ನೋಡ್ಕೊಳ್ಳೋದಕ್ಕೆ, ಆ್ಯಂಡ್ ಐ ಆಮ್ ಪೇಯಿಂಗ್ ಫಾರ್ ಇಟ್. ಮೈಂಡ್ ಇಟ್. ರೀ ರೀ ಅಲ್ಲ, ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ? ಇವ್ರಿಗಂತ ಏನ್ ಪ್ರಯೋಜನ? ಇಂಥವ್ರನ್ನ ಇಟ್ಕೊಂಡು PG ನಡೆಸ್ತಾ ಇದ್ದಾಳಲ್ಲ, ಆ ಗಿರಿಗೆ ಅನ್ಬೇಕು. ಛೇ, ಇದರಲ್ಲಿ ಅವಳದೇನು ತಪ್ಪಿಲ್ಲಪ್ಪ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೊಸದಾಗಿ PG ಓಪನ್ ಮಾಡಿದ್ಲು. ಆದರೆ PGಗೆ ಬಂದ ಹೆಣ್ಣು ಮಕ್ಕಳು ಅವರ ಮನಸ್ಥಿತಿ ಹೇಗಿದೆ ಅಂತ ಅವಳಿಗೆ ಹೇಗಪ್ಪ ಗೊತ್ತಾಗಬೇಕು? ಅವಳಿಗೇನು ಅನ್ಬೇಡ ಕಣೋ. ಅಪ್ಪ ತುಂಬಾ ನೋಡ್ತಾ ಇದೆಯಪ್ಪ, ಇರು ಪೆನ್ ಬಾಂಬ್ ತರ್ತೀನಿ. ಪೆಟ್ ಮೇಲೆ ಪೆಟ್ ಬೀಳ್ತಾನೆ ಇದೆ ಯಾಕೋ. ಅಕ್ಕ ಇದೆಲ್ಲ ಬೇಡ, ಅಮ್ಮ ಬಂದ್ರೆ ಬೈತಾರೆ. ಎಂತದ ಪ್ರಾಣಿ ನೀನು? ಅಲ್ಲ, ಹುಡುಗಿಯಾಗಿ ನೀನು ಹೀಗೆಲ್ಲ ಹೇಳ್ತಿದ್ದಿ ಅಂದ್ರೆ ನಂಗೆ ನಂಬಲಿಕ್ಕೆ ಆಗೋದಿಲ್ಲ ಮರೇತಿ. ಪ್ರಾಣಿ, ನೀನ್ ಇದೆಲ್ಲ ಇವಾಗ ಮಾಡ್ಲಾರ್ದೆ ಇನ್ಯಾವಾಗ ಮಾಡ್ತಿ ಹೇಳು? ನನ್ನ ನೋಡು, ಇಷ್ಟು ದಿನ ಹಳ್ಳಾಗಿದ್ದೆ, ನನ್ನ ಹೆಸರನ್ನ ಯಾರಾದ್ರೂ ಕರೆದ್ರು ಚಂದ ಐತೋ ಇಲ್ಲೋ ಅಂತಾನೂ ಗೊತ್ತಿರ್ಲಿಲ್ಲ. ಇವಾಗ ಡೇನಿಕಾ ಅಂತ ಯಾರಾದ್ರೂ ಕರೆದ್ರೆ ಎಷ್ಟು ಖುಷಿ ಆಗ್ತೈತೆ ಗೊತ್ತ? ಈ ಹುಡುಗಿರ್ಗುಂಟಲ್ಲ ಫ್ರೀಡಮ್ ಇರ್ಬೇಕಾ? ನೀನು ಅಪ್ಪ ಅಮ್ಮ ಬೈತಾರೆ ಅಂತ ಸುಮ್ಮನಿದ್ರೆ ಸಾಯೋವರೆಗೂ ನೀನು ಹೀಗೆ ಇರ್ತೀಯ. ನೋಡ ಸುಮ್ಮನೆ ನಾನು ಇವತ್ತು ಹೇಗೆ ನಾವು ರೆಡಿ ಮಾಡ್ತೇವೆ ಅಂತ. ಹುಡುಗರೇನಾದ್ರೂ ನಿನ್ನ ನೋಡ್ತಾ ಇದ್ರೆ ಹಂಗ ಬಿದ್ದು ಹೋಗ್ಬಿಡ್ಬೇಕು. ನಮ್ಮನ್ನ ನಾವು ಕೂಲಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಪ್ರಾಣಿ. ನೀನೇನಾದ್ರೂ ಇದೇ ಡ್ರೆಸ್ನಾಗ ಆಫೀಸ್ಗೆ ಅಥವಾ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ರ ನೀನನ್ನು ಹುಡುಗರು ಕನ್ಸಿಡರು ಮಾಡಲ್ಲ. ಓ, ಆಗೇನ್ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಅಂಡಿ ಪಿಕ್ಕಿನ ಮದ್ವೆ ಆಗ್ತೀಯಾ? ಪ್ರಾಣಿ, ನೀನು ಕೂಲ್ ಆಗಿ ಟ್ರೆಂಡ್ ತಕ್ಕನಂಗೆ ಅಪ್ಡೇಟ್ ಆಗ್ತಿದ್ರ ಆಪ್ಷನ್ ನಿಂದಾಗಿರ್ತೈತಿ. ಅವಾಗ ಯಾನ್ ಬೇಕಾದ್ರೂ ಸೆಲೆಕ್ಟ್ ಆಗಿ ಮದುವೆ ಆಗ್ಬೋದು. ನಿನ್ನ ನಾ ಅಪ್ಗ್ರೇಡ್ ಮಾಡ್ತಿದ್ದೀವಿ, ನಿಂಗೋಸ್ಕರ ಒಂದು ಮಾಡರ್ನ್ ಡ್ರೆಸ್ ಕೂಡ ತಂದಿದ್ದೀವಿ. ಇರು ತೋರಿಸ್ತೀನಿ. ಇದನ್ನೇನಾದ್ರೂ ಹಾಕೊಂಡು ನೀನು ರೋಡಲ್ಲಿ ಹೋದ್ರೆ ಉಂಟಲ್ಲ, ಹುಡುಗರು ಕ್ಯೂ ಅಲ್ಲಿ ನಿಲ್ತಾರೆ. ಏನ್ ಮಾಡ್ತಿದ್ದೀರಾ ನೀವು? ನಿಮ್ಗಿಂತ ಚಿಕ್ಕ ವಯಸ್ಸಿನ ಹುಡುಗಿಗೆ ಇದನ್ನ ಹೇಳ್ಕೊಡೋದು? ಇವಳ ಜಾಗದಲ್ಲಿ ನಿಮ್ ಸ್ವಂತ ತಂಗಿ ಇದ್ದಿದ್ರು ಹೀಗೆ ಮಾಡ್ತಿದ್ರಾ? ಹೌದು, ಅದ್ರಾಗೇನ್ ತಪ್ಪೈತಿ? ತಪ್ಪಿದೆ. ನೀವೆಲ್ಲ ತುಂಬಾ ಬೆಳೆದು ಬಿಟ್ಟಿದ್ದೀರಾ, ಮುಂದುವರೆದು ಬಿಟ್ಟಿದ್ದೀರಾ. ಅದೇನೋ ಟ್ರೆಂಡ್ ಅಂತ ಹೇಳ್ತಾರಲ್ಲ, ಆ ಟ್ರೆಂಡಲ್ಲಿದ್ದೀರಾ. ನೀವು ಹೇಗೆ ಬೇಕಾದರೂ ಇರ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೋತಿದ್ದೀರಾ. ನಮಗೆ ಹಾಗಲ್ಲ. ನಾವು ಎಷ್ಟೇ ಬೆಳೆದ್ರು, ಏನೇ ಸಾಧನೆ ಮಾಡಿದ್ರು, ಒಂದು ಹೆಣ್ಣು ಹೇಗಿರಬೇಕು ಹಾಗೆ ಇರಬೇಕು. ಮೈ ತುಂಬ ಬಟ್ಟೆ ಹಾಕೋಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು, ಮುಡಿಲಿ ಹೂವಿರಬೇಕು, ಕೈಯಲ್ಲಿ ಬಳೆ ಇರಬೇಕು, ಕಾಲಲ್ಲಿ ಕಾಲ್ಗೆಜ್ಜೆ ಇರಬೇಕು. ಅಂಥವಳನ್ನ ನಾವು ಹೆಣ್ಣು ಅಂತ ಕರಿತೀವಿ. ಇಷ್ಟು ಚಿಕ್ಕ ಹುಡುಗಿ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬಿಸ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸ್ತಾ ಇಲ್ವಾ?
ನಿಮ್ಮನ್ನ ನಾವು ನಮ್ಮನೆ ಪಿ ಜಿಲಿರೋದಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡೇ ಇಲ್ಲ. ನಮ್ಮನೆ ಹೆಣ್ಮಕ್ಳು ಅಂತ ಅನ್ಕೊಂಡಿದೀವಿ. ಆದ್ರೆ ನಿಮ್ಮಲ್ಲಿ ಆ ಥರದ ಭಾವನೆಗಳೇ ಇಲ್ವಲ್ಲ. ನಮ್ಮ ಪಿ ಜಿಲಿರೋ ಹೆಣ್ಮಕ್ಳಿಗೆ ಮನೆಯವ್ರ ಕೊರತೆ ಕಾಣಿಸ್ಬಾರ್ದು, ಮನೆ ಊಟದ ಕೊರತೆ ಕಾಣಿಸ್ಬಾರ್ದು ಅಂತ ನಮ್ಮ ಸ್ವಂತ ಮಕ್ಕಳೇನೋ ನೀವು ಅನ್ನೋ ಹಾಗೆ ನೋಡ್ಕೋತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಅಕ್ಕ ಸಾಕು ಬಂಡಲ್ ಬಿಟ್ಟಿದ್ದು. ಅಲ್ಲ ನಾವೆಂತೇಳಿ ಬಿಟ್ಟಿಗಿದ್ದೇವಾ? ದುಡ್ಡು ಕೊಡ್ತಿಲ್ವಾ ಇಲ್ಲಿ? ನೀವು ಹೇಳಿದಾಗೆಲ್ಲ ಕೇಳ್ಕೊಂಡು ಬಿದ್ದಿರ್ಲಿಕ್ಕೆ. ಎಂತ ಮರ್ರಿ, ಎಂತ ಪಿರಿ ಅಂತ ನಿಮ್ದು? ನಮಗ ನಾಳೆ ಆಫೀಸ್ ಐತಿ, ಲೇಟ್ ಆಗಕತ್ತೈತಿ. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ. ಅಂಜಲಿ, ಇನ್ನೆಲ್ಲ ತೆಗೆದಿಡು. ಪಿ ಜಿ ಮಾಡಿ ತಪ್ಪು ಮಾಡ್ಬಿಟ್ಟ ನಾನು. ಇನ್ನೂ ಏನಿಲ್ಲೇ ನಿಂತೀರಿ? ಹೋಗ್ರಿ. ಹಂಗ ನಮಗ ಕೋಲ್ಡ್ ವಾಟರ್ ಬೇಕು, ತಗೊಂಬಂದ್ ಕೊಡ್ರಿ. ಕಿರಿ ಹೋಗ್ಲಿ ಬಿಡು, ಯಾಕೆ ಸುಮ್ಮನೆ ಹೇಳ್ತೀಯ? ನಾವೊಬ್ಬರನ್ನ ಹಚ್ಕೊಂಡ್ರೆ ಅವರು ನಮ್ಮನ್ನ ಅಷ್ಟೇ ಹಚ್ಕೋಬೇಕು ಅಂತೇನು ರೂಲ್ಸ್ ಇಲ್ವಲ್ಲ. ಆದರೆ ಅರಿಶಿನ ಕೆನ್ನೆಗೆ ಹಚ್ಕೊಳ್ಳೋವಾಗ ನಾವು ಬೆರಳಿಗೆ ಎಷ್ಟು ಹಚ್ಕೊಂಡಿರ್ತೀವೋ ಅಷ್ಟೇ ಕೆನ್ನೆಗೂ ಹಚ್ಕೋತೀವಿ ತಾನೇ. ಗಿರಿ, ಕೆಲವು ಬಣ್ಣ ಹಚ್ಚದ ಮೇಲೆ ಬೇರೆ ಥರನೇ ಕಾಣಿಸುತ್ತೆ, ಇನ್ನು ಕೆಲವು ಬಣ್ಣ ಬಯಲಾದ ಮೇಲೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡು. ಹೌದು ರೀ, ಬಿಟ್ಬಿಡ್ತೀನಿ. ನಂಗೆ ಈ ಪಿ ಜಿ ಬಿಸ್ನೆಸ್ಸು ದುಡ್ಡು ಇದು ಯಾವುದೂ ಬೇಡ. ಅವ್ರ ಹತ್ರ ತೊಗೊಂಡಿರೋ ಅಷ್ಟು ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಅವ್ರು ಇಲ್ಲಿಂದ ಹೊರಟ್ಬಿಡ್ಲಿ, ಎಲ್ಲೇ ಇರಲಿ, ಚೆನ್ನಾಗಿರಲಿ ಅಷ್ಟೇ. ನೀವು ಈ ನಿರ್ಧಾರನ ಮೊದಲೇ ತಗೋಬೇಕಿತ್ತು ಗಿರಿಜಾ ಅವರೇ. ಈಗ ಕಾಲ ಮೀರ್ ಹೋಗಿದೆ. ಕಾಶಿ ಅವರೇ ಏನು ಹೇಳ್ತಾ ಇದ್ದಾರೆ? ಶಿವರೇ, ಪಿ ಜಿ ಮಾಡೋಕ್ಕೆ ಪರ್ಮಿಷನ್ ತಗೊಂಡ್ಕೊಂಬರು. ನನಗೂ ಸಾಹೇಬ್ರು ಹೇಳ್ರ ಮೇಲೆ ಗೊತ್ತಾಯ್ತು. ಇವರು ಪೊಲೀಸ್ ಅಲ್ವಾ, ಇವರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಆದರೆ ಯಾವಾಗ ಇವ್ರು ಬಂದು ಹೇಳಿದ್ರು ಆಗಲೇ ನನಗೂ ಗೊತ್ತಾಗಿತ್ತು. ಅದಕ್ಕೆ ಇವ್ರ ಜೊತೆನೇ ಬಂದೆ. ನೋಡಿ, ನೀವು ಪಿ ಜಿ ಒಂದೇ ಅಲ್ಲ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಅದು ಅಲ್ಲದೆ ನಿಮ್ಮ ಪಿ ಜಿಯಲ್ಲಿದ್ದ ದ್ಯಾಮವ್ವ ಅಲಿಯಾಸ್ ಡೆನಿಕಾ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಬಂದಿದೆ. ವಿಚಾರಿಸಿದ್ರೆ ಯಾವುದೋ ಹುಡುಗ ಅವಳನ್ನ ಪ್ರೀತಿ ಹೆಸರಲ್ಲಿ ಏಮಾರಿಸಿ ಈಗಾಗಲೇ ಆಕೆನ ಗಲ್ಫ್ ಕಂಟ್ರಿಗೆ ಕಳಿಸ್ಬಿಟ್ಟಿದಾನಂತೆ. ಮಕ್ಕಳು ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅಲ್ಲವ್ರ ಅಪ್ಪ ಅಮ್ಮಂದಿರು ನಮ್ಮ ಮಕ್ಕಳು ಪಿ ಜಿಲಿದ್ರೆ ಊಟ ಕಲಿಯೋ ತಪ್ಪುತ್ತೆ, ತಲೆ ಮೇಲೆ ಒಂದು ಸೂರು ಇರುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಆದರೆ ಕೆಲವು ಮಕ್ಕಳು ಬೆಂಗಳೂರಿನ ಬಣ್ಣದ ಲೋಕಕ್ಕೆ ಬೆರಗಾಗಿ ಮಾಡಬಾರ್ದು ಅನಾಹುತ ಮಾಡ್ಕೋತಾರೆ. ನೀವೆಷ್ಟೇ ಪ್ರೀತಿ ಕೊಟ್ಟು ನೋಡ್ಕೊಂಡ್ರು ಅವ್ರ ಬುದ್ಧಿಯವರು ಬಿಡಲ್ಲ. ಸೊ ನೀವು ವಿತೌಟ್ ಪರ್ಮಿಷನ್ ಪಿ ಜಿ ಮಾಡಿದ್ದಕ್ಕೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.